ಅಂಜಲಿ ಸವಿಲೋಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಸೊ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ನಿಮಗೆ ಬೇಸಿಕ್ ಅಂದ್ರೆ MS ಆಫೀಸ್, ಟ್ಯಾಲಿ ವಿತ್ GST, ಇಂಗ್ಲಿಷ್ ಟೈಪಿಂಗ್, ಕನ್ನಡ ಟೈಪಿಂಗ್, ಡಿಸೈನಿಂಗ್ ಕೋರ್ಸ್. ಸೊ ಈಗ ನಾನು ಏನ್ ಹೇಳಿದ್ದೀನಿ ಕೋರ್ಸ್ಗಳು, ಅದನ್ನೆಲ್ಲ ನಾವು ಇಂಡಿವಿಜುವಲ್ ಮತ್ತೆ ಬ್ಯಾಚ್ ಕೋರ್ಸ್ ಎರಡೂ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ನು ಸಹ ಹೇಳ್ಕೊಡ್ತೀವಿ. ಯೂಟ್ಯೂಬ್ ಚಾನಲ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಬ್ಯಾನರ್ ಕ್ರಿಯೇಟ್ ಮಾಡೋದು, ಥಂಬ್ನೇಲ್ ಕ್ರಿಯೇಟ್ ಮಾಡೋದು, ವಿಡಿಯೋ ಎಡಿಟಿಂಗ್ ಮಾಡೋದು, ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋದು, ಯೂಟ್ಯೂಬ್ಗೆ ರಿಲೇಟಬಲ್ ಎಲ್ಲ ಕೋರ್ಸನ್ನು ಸಹ ಹೇಳ್ಕೊಡ್ತೀವಿ. ಹಾಗೇನೆ ನಿಮಗೆ ಕೆಲಸಕ್ಕೆ ಹೋದಾಗ ನಿಮಗೆ ಕೆಲಸದಲ್ಲಿ ಯಾವ ತರ ಯೂಸ್ ಆಗುತ್ತೆ ಸಿಸ್ಟಮ್ ಅಂತಾನು ನಾವು ಪ್ರಾಕ್ಟಿಕಲ್ ಕ್ಲಾಸನ್ನು ಸಹ ನೀಟಾಗಿ ಕೆಲಸಕ್ಕೆ ಯೂಸ್ ಆಗೋ ತರನೇ ಹೇಳ್ಕೊಡ್ತೀವಿ. ಜಾಯಿನ್ ನೌ ಆ್ಯಂಡ್ ಗೆಟ್ ಯುವರ್ ಡ್ರೀಮ್ ಜಾಬ್, 100% placement assistance, individual and combo courses at 70% discounts, only for limited seats. ಈಗ ನೀವು ಏನು ನೋಡ್ತಾ ಇದ್ದೀರಲ್ಲ, ಈ ಕೋರ್ಸ್ಗಳೆಲ್ಲನೂ ಸಹ ಟ್ರೈನರು ಬ್ಯಾಚ್ಗಳನ್ನ ಕರ್ಕೊಂಡು ಬಂದು ಕೋರ್ಸಸ್ನ ಮಾಡ್ತಾರೆ. ಅಂದರೆ ವಿತ್ ಫ್ಯಾಕಲ್ಟೀಸ್ ಜೊತೆ ಟ್ರೈನರ್ ಬಂದು ಕೋರ್ಸ್ಗಳನ್ನ ಮಾಡ್ತಾರೆ. ಸ್ಟೂಡೆಂಟ್ಸು ಸಹ ಅವರೇ ಕರ್ಕೊಂಡು ಬಂದು ಬ್ಯಾಚಸ್ ಮಾಡ್ತಾರೆ. ಕೆಲವು ಸತಿ ನಾವು ಬ್ಯಾಚಸ್ ಮಾಡ್ತೀವಿ. ಹಾಗೇನೆ ಇಂಟರ್ನ್ಶಿಪ್ ಬ್ಯಾಚು ಸಹ ನಡೆಯುತ್ತೆ. ನಮ್ಮ ಸ್ಟೂಡೆಂಟ್ ಒಪಿನಿಯನ್ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ. ಇವರು ನಂದಿನಿ ಅಂತ ನನ್ನ ಸ್ಟೂಡೆಂಟು. ಹೇಳಪ್ಪ. ನನ್ನ ಹೆಸರು ನಂದಿನಿ ಅಂತ. ನಾವು ಸ್ಟಾರ್ಟಿಂಗ್ ಎಂಕ್ವೈರಿ ಮಾಡೋಕ್ಕೆ ಬಂದಾಗ ನಮಗೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಒಂಚೂರು ನಾಲೆಜ್ ಇರಲಿಲ್ಲ. ಲೈಕ್ ಟೈಪಿಂಗ್ ಒಂದು ಸಾಕು ಅಂತ ಅಂದ್ಕೊಂಡಿದ್ವಿ ಗೌರ್ಮೆಂಟ್ ಕೆಲಸಕ್ಕೆಲ್ಲ. ಸೊ ಒನ್ಸ್ ಮ್ಯಾಮ್ ಹತ್ರ ಕೂತ್ಕೊಂಡು ಎಂಕ್ವೈರಿ ಎಲ್ಲ ಮಾಡ್ಕೊಂಡಾಗ ನಾನು BCom ಆಗಿದ್ದೆ. ಸೊ BCom ಆದಮೇಲೆ ಏನು ಮಾಡ್ಕೋಬೋದು ಕೋರ್ಸಸ್ ಅಂತೆಲ್ಲ ಕೇಳಿದಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಂದು ಟೈಪಿಂಗ್ ಮಾಡ್ಕೊಳ್ಳಿ, ಕನ್ನಡ ಇಂಗ್ಲೀಷ್ ಟೈಪಿಂಗ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗಿಂದ ಬಂದರೆ ನಿಮ್ಗೊಂದು ಗ್ರಿಪ್ ಇರುತ್ತೆ ಸಿಸ್ಟಮ್ ಮೇಲೆ ಅಂತ ಹೇಳಿದರು. ಸೊ ಕನ್ನಡ ಇಂಗ್ಲೀಷ್ ಟೈಪಿಂಗ್ ಆಗಿದೆ ನಂದು. ಆಮೇಲೆ ಅವ್ರು ಹೇಳಿದ್ರು ಲೈಕ್ ನಿಮ್ಗೇನೇ ಇಂಟ್ರೆಸ್ಟ್ ಇದ್ದರೆ ನಾವು ಹೇಳ್ಕೊಡೋದು ನಿಮ್ಗೆ ಅರ್ಥ ಆದರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅಂದರು. ಓಕೆ ಅಂತಂದ್ರೆ ಕನ್ನಡ ಇಂಗ್ಲೀಷ್ ಟೈಪಿಂಗಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ಸ್ಟಿಟ್ಯೂಟು ಚೆನ್ನಾಗಿದೆ, ಫುಲ್ ಎಲ್ಲ ಫೆಸಿಲಿಟಿ ಮತ್ತು ಫ್ಯಾಕಲ್ಟಿ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಮ್ಯಾಮ್ ಅಂತಲೂ ಒಂದ್ಸಲ ತುಂಬ ಪ್ರೆಷರ್, ಒಂದು ಒಳ್ಳೆ ಪೇರೆಂಟ್ಸ್ ಆಗಿ ನಮಗೆಲ್ಲ ಥರನೂ ಪ್ರೋತ್ಸಾಹ ಕೊಡ್ತಾರೆ. ಲೈಕ್ ನಮಗೇನೋ ಟೈಪಿಂಗ್ ಕಷ್ಟ ಆಗ್ತಿದೆ, ನಮ್ಗೆ ಬರ್ತಿಲ್ಲ ಅಂತ ಅಂದರೆ ಪರವಾಗಿಲ್ಲ, ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಿ ಅಂತ ಎಲ್ಲ ಥರ ಸಪೋರ್ಟು ಕೊಡ್ತಾರೆ. ಟೈಪಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನಗೆ ಇಷ್ಟ ಆಯಿತು. ನನಗೆ ಅವರು ಹೇಳ್ಕೊಡೋ ಮೆಥಡ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನಾನು ಹಂಗೆ ಟ್ಯಾಲಿ ಮತ್ತು ಬೇಸಿಕ್ಕು ಎರಡೂ ಸೇರಿಸಿ ಒಟ್ಟಿಗೆ ಮಾಡಿಕೊಂಡೆ. ಮತ್ತು ಪ್ರೆಷರ್ ಇರಲ್ಲ, ನೀಟಾಗಿ ಒಂದಾದ್ಮೇಲೆ ಒಂದು ನೀಟಾಗಿ ಹೇಳ್ಕೊಡ್ತಾರೆ. ಒಂದು ಅರ್ಥ ಆಗಿಲ್ಲ ಅಂದರೆ ಪಾಪ ಅದಕ್ಕೆ 2 ದಿನ 3-4 ಡೇಸ್ ಟೈಮ್ ಕೊಟ್ಟು ನೀಟಾಗಿ ಒಂದು ಕಂಪ್ಲೀಟ್ ಸಮ್ ಅರ್ಥ ಆದಮೇಲೆ ಅಥವಾ ಒಂದು ಕಂಪ್ಲೀಟ್ ಟಾಪಿಕ್ ಅರ್ಥ ಆದಮೇಲೆ ಮುಂದಕ್ಕೆ ಹೋಗೋದು. ಇಲ್ಲಾಂದರೆ ಹೋಗೋದೆಲ್ಲ ನೀಟಾಗಿ ಕಲ್ತ್ಕೊಳ್ಳಿ ಅಂತ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್, ಒಂದು ನೀಟಾಗಿ ಕಲಿತೀನಿ ಅನ್ನೋರಿಗೆ ಆ ಮ್ಯಾಮ್ ಕಂಪ್ಲೀಟಾಗಿ ಅವ್ರು ಏನು ಕಲ್ತಿದ್ದಾರೋ ಅದನ್ನಷ್ಟು ಹೇಳ್ಕೊಡ್ತಾರೆ. ಸೊ ನಂಗೆ ಅದು ಇಷ್ಟ ಆಯಿತು. ನಾನು ಇಲ್ಲಿ ಜಾಬು ಆಫರ್ ಮಾಡ್ತಾರೆ, ಬೇಕು ಅನ್ನೋರಿಗೆ ಜಾಬ್ಸ್ ಕೂಡ ಹೇಳ್ತಾರೆ, ಇಲ್ಲಿ ವೇಕೆನ್ಸಿ ಇದೆ, ಇಲ್ಲಿ ಹೋಗಿ ಅಲ್ಲೋಗಿ ಅಂತ. ಮತ್ತು ನಮ್ಗೆ ಇಂಟರ್ವ್ಯೂ ಎಲ್ಲ ಟೈಮಲ್ಲಿ ಅದೆಲ್ಲ ತುಂಬ ಯೂಸ್ ಆಗಿದೆ. ನಾನು ಕಾಲೇಜ್ ಇಂಟರ್ವ್ಯೂಗೆಲ್ಲ ಹೋಗಿದಾಗ ಅವ್ರು ಅದೇ ಕೇಳ್ತಾರೆ, ಲೈಕ್ ಟೈಮ್ ಟೇಬಲ್ ಮಾಡೋಕ್ಕೆ ಬರುತ್ತಾ, ಫಾರ್ಮೇಟ್ ಮಾಡೋಕ್ಕೆ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಟೈಪಿಂಗ್ ಎಲ್ಲ ನೋಡ್ತಾರೆ, ಎಷ್ಟು ಸ್ಪೀಡಾಗಿ ಕಲಿತೀವಿ, ಎಷ್ಟು ಸ್ಪೀಡಾಗಿ ಮಾಡ್ತೀವಿ ಅಂತೆಲ್ಲ. ಸೊ ನನಗೆ ಈ ಇನ್ಸ್ಟಿಟ್ಯೂಷನಿಂದ ತುಂಬಾ ಹೆಲ್ಪ್ ಆಗಿದೆ. ಮತ್ತು ಜಾಬ್ ಎಲ್ಲ ಯಾರು ಬೇಕು ಅಂತಾರೋ ಲೈಕ್ ಕಲಿಲೂಬೋದು, ಆ್ಯಸ್ ವೆಲ್ ಆಸ್ ಜಾಬು ನಿಮ್ಗೆ ಆಫರ್ ಮಾಡ್ತಾರೆ. ಚೆನ್ನಾಗಿದೆ. ನನಗೆ ತುಂಬಾ ಖುಷಿ ಇದೆ. ನನ್ನ ಇನ್ಸ್ಟಿಟ್ಯೂಷನ್ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಇವರು ವೈಷ್ಣವಿ ಅಂತ ನನ್ನ ಸ್ಟೂಡೆಂಟೇ. ಇವತ್ತು ಬಂದಿದ್ದಾರೆ ಇನ್ಸ್ಟಿಟ್ಯೂಟ್ ಹತ್ರ. ಹೇಳಪ್ಪ, ನಿಮ್ಗೆ ಹೆಂಗೆ ಅನಿಸ್ತು ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಹೇಳಿ. ನಾನು ವೈಷ್ಣವಿ, ನಮ್ಮದು ಬೇಸಿಕ್ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಸರ್ಟಿಫಿಕೇಟ್ ನಾನು ತೊಗೊಳೋದು ಬಂದಿದ್ದೀನಿ. ಎಷ್ಟೆಷ್ಟು ಚೆನ್ನಾಗಿದೆ, ಮ್ಯಾಮ್ ಚೆನ್ನಾಗಿದ್ದಾರೆ, ಕ್ಲಾಸ್ ಎಲ್ಲ ಪ್ರಾಕ್ಟಿಕಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ಸ್ಟಿಟ್ಯೂಟ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ ಎಲ್ಲ? ಎಲ್ಲನೂ 5 ಸ್ಟಾರ್ ಹಾಂ, ಚೆನ್ನಾಗಿದೆ. ಅರ್ಥ ಆಗೋ ಥರ ಎಲ್ಲನೂ ಡೀಟೇಲ್ ಆಗಿ ಹೇಳೋದು, ಪ್ರಾಕ್ಟಿಕಲ್ ಯಾವುದನ್ನು ತಿರ್ಗಾ ಹೇಳೋದು. ಪ್ರಾಕ್ಟಿಕಲ್ ಕ್ಲಾಸ್ ಎಲ್ಲ ನಿಮ್ಗೆ ಯೂಸ್ ಆಗ್ತಾ ಇದೆ ಅಲ್ವಾ? ಎಲ್ಲದಕ್ಕೂ ಯೂಸ್ ಆಗುತ್ತಲ್ಲ? ಹೌದು ಮ್ಯಾಮ್, ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಹಾಂ, ಓಕೆಪ್ಪ, ಥ್ಯಾಂಕ್ ಯು. ಸೊ ಇವರು ಗುಣಶ್ರೀ ಅಂತ ನನ್ನ ಸ್ಟೂಡೆಂಟೇ. ಗುಣಶ್ರೀ, ಹೆಂಗೆ ಅನಿಸ್ತಪ್ಪ ಕ್ಲಾಸು? ಇನ್ಸ್ಟಿಟ್ಯೂಟ್ ಎಲ್ಲ ಹೇಗಿದೆ? ಸ್ವಲ್ಪ ನಿನ್ನ ಕಡೆಯಿಂದ ನಿನ್ಗೇನು ಅನಿಸ್ತು ಅಂತ ಹೇಳು. ಇನ್ಸ್ಟಿಟ್ಯೂಟ್ ಎಲ್ಲ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಕಂಪ್ಯೂಟರ್ ಕ್ಲಾಸ್.
ಖುಷಿ ಆಯಿತಾ? ಕ್ಲಾಸೆಲ್ಲ ಅರ್ಥ ಆಗುತ್ತಾ? ಸೊ ಪ್ರಾಕ್ಟಿಕಲ್ ಕ್ಲಾಸ್ ಎಲ್ಲ ನಿನ್ಗೆ ಯೂಸ್ ಆಗುತ್ತಲ್ವಾ ಮಾಡ್ತಾ ಇರೋದೆಲ್ಲ? ಹಾಂ, ಯೂಸ್ ಆಗ್ತಿದೆ, ತುಂಬಾ ಯೂಸ್ ಆಗ್ತಿದೆ ನನಗೆ. ಓಕೆ ಎಲ್ಲ ಜಾಬ್ ಹೋಗ್ಬೇಕು ಅಂದ್ರೂ ತುಂಬ ಉಪಯೋಗ ಆಗುತ್ತೆ. ಓಕೆಪ್ಪ, ಥ್ಯಾಂಕ್ ಯುಪ್ಪ. ಇವರು ಐಶ್ವರ್ಯ ಅಂತ ಟ್ಯಾಲಿ ಕಲ್ತ್ಕೊಳ್ತಾ ಇದ್ದಾರೆ. ಏನನ್ಸ್ತಪ್ಪ ನಿಮಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ಮತ್ತು ಕ್ಲಾಸ್ ಹೆಂಗಿದೆ? ಕ್ಲಾಸಸ್ ತುಂಬ ಚೆನ್ನಾಗಿದೆ. ನಾನು 2 ಮಂತ್ಸ್ ಟ್ಯಾಲಿ ಕೋರ್ಸ್ ತಗೊಂಡಿದ್ದೆ. ಬೇಗ ಮುಗೀತು. ಫುಲ್ಲು ಈಸಿಯಾಗಿ ಹೇಳ್ಕೊಡ್ತಾರೆ, ಕರೆಕ್ಟಾಗಿ ಅರ್ಥ ಆಗಲ್ಲ, ಒಂದೇ ಸತಿ ಹೇಳ್ಕೊಡ್ತಾರೆ. ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಟು ಚೆನ್ನಾಗಿದೆ, ವಿಜೆಚ್ ಕಂಪ್ಯೂಟರ್ ಸೆಂಟರ್. ನಾನು ನೋಡ್ದಂಗೆ ಕಂಪ್ಯೂಟರ್ ಕ್ಲಾಸ್ ತುಂಬ ಚೆನ್ನಾಗಿದೆ, ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಕೋರ್ಸು ಚೆನ್ನಾಗಿರುತ್ತೆ. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇವರು ಶಿವಕುಮಾರ್ ಅಂತ ನನ್ನ ಸ್ಟೂಡೆಂಟು, ಬೇಸಿಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಂಗೆ ಅನಿಸ್ತಿದೆ ಅವ್ರಿಗೆ ಅಂತ ಅವರೇ ಹೇಳ್ತಾರೆ. ಅಲ್ಲಿ ಹೇಳಿ. ನನ್ನ ಹೆಸರು ಶಿವಕುಮಾರ್ ಅಂತ. ಮೇಡಮ್ ಜೋರಾಗಿ ಹೇಳ್ಬೇಕು. ಮೇಡಮ್ ಅವ್ರು ಚೆನ್ನಾಗಿ ಹೇಳ್ತಾರೆ, ಅರ್ಥ ಆಗೋದಿಲ್ಲ ಹೇಳ್ತಾರೆ. ಕೆಲವು ಸರ್ತಿ ಬೈದು ಹೇಳ್ತಾರೆ, ಪರವಾಗಿಲ್ಲ, ಅರ್ಥ ಆಗುತ್ತೆ. ಬೈದ್ರೆ ಅಲ್ವಾ ಅವ್ರ ದಾರಿ ಬರೋದು. ಕಲಿತಾ ಇದ್ದೀನಿ ಮೇಡಮ್. ಚೆನ್ನಾಗಿ ಇನ್ಸ್ಟಿಟ್ಯೂಟ್ ಹೇಳ್ತಾರೆ. ಹೆಂಗಿದೆ? ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ, ನೀಟಾಗಿದೆಯಾ ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ? ಚೆನ್ನಾಗಿದೆ, ಕ್ಲಾಸ್ ಚೆನ್ನಾಗಿದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾವು ಹೇಳ್ಕೊಡೋದೆಲ್ಲ? ನಿಮ್ಗೆ ಯಾವ ಥರ ಈಗ ನಿಮಗೆ ಕೆಲ್ಸಕ್ಕೆ ಹೋದಾಗ ಯೂಸ್ ಆಗೋ ಥರನೇ ಹೇಳ್ಕೊಡ್ತಾ ಇದೀವಲ್ಲ? ಪಕ್ಕ ಯೂಸ್ ಆಗುತ್ತೆ. ನನ್ನ ಸ್ಟೂಡೆಂಟೇ ಇವರು. ಸ್ವಲ್ಪ ಸೈಲೆಂಟು. ನನ್ನ ಸ್ಟೂಡೆಂಟ್ ಪದ್ಮಿನಿ ಅಂತ ಬೇಸಿಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಅನಿಸ್ತು ಹೇಳಿ ಪದ್ಮಿನಿ ಇನ್ಸ್ಟಿಟ್ಯೂಟ್ ಬಗ್ಗೆ? ಇನ್ಸ್ಟಿಟ್ಯೂಟ್ ತುಂಬ ಚೆನ್ನಾಗಿದೆ. ನಾನು ಬೇಸಿಕ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ಸ್ವಲ್ಪ ನಮಗೂ ತುಂಬ ಎಲ್ಲ ಕಾನ್ಸೆಪ್ಟ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಾಕ್ಟಿಕಲಿ ನಮ್ಗೆ ಅರ್ಥ ಆಗೋದಂತ ನೀಟಾಗಿ ಹೇಳ್ಕೊಡ್ತಾರೆ. ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಇನ್ನು ಇವ್ರು ಬಂದರೆ ಪ್ರೀತಿ ಅಂತ ನ್ಯೂ ಅಡ್ಮಿಷನು. ಈಗ 1 ಮಂತ್ ಆಗ್ತಾ ಇದೆ ಸೇರಿ. ನಿಮ್ಗೇನು ಅನಿಸ್ತಪ್ಪ? ಏನನ್ಸ್ತು ಅಂತ? ಚೆನ್ನಾಗಿ ಹೇಳ್ಕೊಡ್ತಾರೆ, ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ. ನೀವು ಓಕೆ ಆಯ್ತಾ? ಇನ್ಸ್ಟಿಟ್ಯೂಟ್ ಎಲ್ಲ ಹೆಂಗಿದೆ? ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ, ಇಷ್ಟ ಆಗಿದೆ. ಇಷ್ಟ ಆಯಿತು. ಇನ್ನು 1 ಮಂತ್ ಅಲ್ವಾ, ಅದಕ್ಕೆ ಅವ್ರು ಅಷ್ಟು ಸ್ವಲ್ಪ ಇನ್ನೂ ಮಾತಾಡ್ತಾ ಇಲ್ಲ. ಸೊ ನೆಕ್ಸ್ಟು ಆಮೇಲೆ ಮಾತಾಡ್ತಾರೆ. ನನ್ನ ಹೆಸರು ಹರ್ಷಿತಾ ಅಂತ. ನಾನು MS ಆಫೀಸ್ ಬೇಸಿಕ್ ತೊಗೊಂಡಿರೋದು. ಈ ಇನ್ಸ್ಟಿಟ್ಯೂಟಲ್ಲಿ ಬಂದು ಎಲ್ಲ ಕಾನ್ಸೆಪ್ಟ್ಸ್ನು ನೀಟಾಗಿ ಪಾಯಿಂಟ್ ಟು ಪಾಯಿಂಟ್ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ, ಮತ್ತು ಅದನ್ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ. ಮತ್ತು ಅದು ಏನಿರುತ್ತೋ ಅದನ್ನು ನಮಗೆ ಒಂದ್ಸಲ ಮಾಡೋಕ್ಕೂ ಕೊಡ್ತಾರೆ. ಸೊ ಅದು ನೀಟಾಗಿ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಪ್ರಾಕ್ಟಿಕಲ್ ಕ್ಲಾಸಸ್ಸು ಅದು ಚೆನ್ನಾಗಿ ಮಾಡ್ತಿದ್ದಾರೆ. ಲೈಕ್ ಒಂದೊಂದು ಎಕ್ಸಾಂಪಲ್ ಕೊಡ್ತಾರೆ, ನಮಗೆ ವರ್ಕ್ ಮಾಡೋಕ್ಕೆ ಕೊಡ್ತಾರೆ. ಅರ್ಥ ಆಗಿಲ್ಲ ಅಂದರೆ ಅದು ಬಂದು ಕ್ಲಾರಿಫೈ ಮಾಡ್ತಾರೆ. ನಿಮ್ಗೆ ಓಕೆನಾ? ಇಷ್ಟ ಆಯ್ತಲ್ವಾ? ಇನ್ಸ್ಟಿಟ್ಯೂಟ್ ಇಷ್ಟ ಆಯ್ತಾ? ನಿಮಗೆಲ್ಲ ಅರ್ಥ ಆಗ್ತಿದೆ ಅಲ್ಲ? ಹಾಂ ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆಲ್ಲ ಆನ್ಸರ್ ಮಾಡ್ತೀವಲ್ವಾ? ಹಾಂ, ಎಲ್ಲ ಕ್ಲಾರಿಫೈ ಆಗುತ್ತೆ ಡೌಟ್ಸ್. ಮತ್ತು ಇನ್ಸ್ಟಿಟ್ಯೂಟ್ ಹೇಗಿದೆ? ನೀಟಾಗಿದೆ ಅಲ್ಲ ಇನ್ಸ್ಟಿಟ್ಯೂಟ್ ಎಲ್ಲ? ಹಾಂ, ಇನ್ಸ್ಟಿಟ್ಯೂಟ್ ಕರೆಕ್ಟಾಗಿದೆ. ಕರೆಕ್ಟಾಗಿದೆಯಾ? ನೀಟಾಗಿದೆಯಾ? ನೀಟಾಗಿದೆ. ಸೊ ಅವರು ಸ್ವಲ್ಪ ನಾಚ್ಕೊಳ್ತಿದ್ದಾರೆ. ನಾನು ನವ್ಯ. ನಾನು ಕನ್ನಡ ಇಂಗ್ಲೀಷ್ ಟೈಪಿಂಗಿಗೆ ಬಂದಿದ್ದೆ. ನನಗೆ ಫಸ್ಟ್ ಬೇಸಿಕ್ ಏನು ಗೊತ್ತಿರಲಿಲ್ಲ. ಇಂಗ್ಲೀಷ್ ಸ್ವಲ್ಪ ಗೊತ್ತಿತ್ತು, ಕನ್ನಡ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾನು ಕನ್ನಡನೂ ಫುಲ್ ಕಲಿತೆ. ಇವಾಗ ಎಲ್ಲ ಕಾಲೇಜಲ್ಲಿ ಹೊರಗಡೆ ಎಲ್ಲ ತುಂಬ ಯೂಸ್ ಆಗುತ್ತೆ ಟೈಪಿಂಗ್ ಎಲ್ಲ. ಮರೆಯಲ್ಲ ಜಾಸ್ತಿ, ಬೇಗ ಫಾಸ್ಟ್ ಟೈಪಿಂಗ್ ಆಗುತ್ತೆ, ಮತ್ತು ಮುಂದೆನೂ ಫ್ಯೂಚರ್ಗೂ ಯೂಸ್ ಆಗುತ್ತೆ. ಇನ್ಸ್ಟಿಟ್ಯೂಟು ಅಷ್ಟೇ ಫುಲ್ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ, ಅರ್ಥ ಆಗುತ್ತೆ. ಮ್ಯಾಮ್ ಅಷ್ಟೇ ಫುಲ್ ಕೋಆಪ್ರೇಟ್ ಮಾಡ್ತಾರೆ. ಇಷ್ಟ ಆಯ್ತಾ ಕ್ಲಾಸ್ ಎಲ್ಲ? ಇಷ್ಟ ಆಯಿತು, ಚೆನ್ನಾಗಿ ನಡೆಯುತ್ತೆ. ಓಕೆನಾ? ಹಾಂ, ಇವ್ರ ಫಾದರು ನನ್ನ ಸ್ಟೂಡೆಂಟು. ಅಪ್ಪ ಎಲ್ಲರೂ ಅವರಿಂದ ಇವಳು ಬಂದಿರೋದು. ಅಪ್ಪನೂ ಅಷ್ಟೇ ಚೆನ್ನಾಗಿ ಕಲಿತು. ಆ. ನೋಡಿ ನನಗೂ ಕಲಿಬೇಕು ಅಂತಲೂ ಅನಿಸ್ತು. ಇವತ್ತು ಅವ್ರು ಬಂದಿಲ್ಲ ಅಷ್ಟೇನೆ. ಅಪ್ಪನೂ ಕಲಿತರು, ನನಗೂ ಕಲಿಬೇಕು ಅನಿಸ್ತು. ಆಮೇಲೆ ಇಲ್ಲಿಗೆ ಜಾಯ್ನ್ ಆದಾಗ ಫುಲ್ ಸ್ಪೀಡ್ ಆಯಿತು ಟೈಪಿಂಗ್ ಎಲ್ಲ. ಈಗ ಎಲ್ಲೇ ಹೋದ್ರು ಕಂಪ್ಯೂಟರ್ ಫಾಸ್ಟಾಗಿ ಟೈಪಿಂಗ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ. ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಟ್ಟಲ್ಲಿ ನಿಂಗೆ ಇಷ್ಟ ಆಯ್ತಪ್ಪ? ಹಾ, ಇನ್ಸ್ಟಿಟ್ಯೂಟ್ ಎಲ್ಲ ಇಷ್ಟ ಆಯ್ತಾ? ಚೆನ್ನಾಗಿದೆ. ಓಕೆಪ್ಪ. ಸೊ ನನ್ನ ಸ್ಟೂಡೆಂಟ್ ಸುನಿಲ್ ಅಂತ ಬಂದಿದ್ದಾನೆ. ಅವನದು ಕೋರ್ಸ್ ಕಂಪ್ಲೀಟ್ ಆಗಿದೆ, ಬೇಸಿಕ್ ಕೋರ್ಸ್ ಮಾಡ್ಕೊಂಡು ಇವತ್ತು ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ಅಂತ ಬಂದಿದ್ದಾನೆ. ಅವನಿಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ಏನು ಅನಿಸ್ತು ಅಂತ ಅವನೇ ಹೇಳ್ತಾನೆ, ಕೇಳಿ. ಇನ್ಸ್ಟಿಟ್ಯೂಟ್ ಬಗ್ಗೆ ನನಗೆ ಅದೇ ಬೇಸಿಕಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಅವ್ನು ಸ್ವಲ್ಪ ಹೇಳ್ಕೊಳ್ತಾನೆ ಅಷ್ಟೇ, ಹಂಗೇನಿಲ್ಲ. ತುಂಬ ಒಳ್ಳೆ ಸ್ಟೂಡೆಂಟು. ತುಂಬ ದಿನ ಬಂದು ಅವ್ನು ಬೇರೆ ಹೇಳಬೇಕಂದ್ರೆ ಊರಿಂದ ಬಂದು ಇಲ್ಲಿ ಕಲ್ತ್ಕೊಂಡಿರೋದು. ಬೇಗ ಎಲ್ಲ ಕಲ್ತ್ಕೊಂಡು ಮಾಡ್ಕೊಂಡು ಹೋಗಿದ್ದಾನೆ. ಸೊ ಇವಾಗ ರಜಾ ಹಾಕ್ಕೊಂಡು ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ಅಂತ ಬಂದಿದ್ದಾನೆ. ಅವ್ನು ಸ್ವಲ್ಪ ಗಾಬರಿ ಆಗ್ತಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಸ್ಟೂಡೆಂಟ್ಗಳಿಗೆ ಹೇಳೋದು ಒಂದೇ, ಎಲ್ಲ ಸ್ಟೂಡೆಂಟ್ಸು ಅಷ್ಟೇ
ನೀವು ಎಜುಕೇಷನ್ ಮಾಡುವಾಗಲೇ ಫ್ರೀ ಮಾಡಿಕೊಂಡು ಆದಷ್ಟು ಕಂಪ್ಯೂಟರ್ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ. ಯಾಕೆ ಅಂದರೆ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಏನಾದರೂ ವರ್ಕ್ ಹೋಗಬೇಕು ಅಂದಾಗ ಆ ಟೈಮಲ್ಲಿ ನೀವು ಕೋರ್ಸ್ ಮಾಡ್ತೀನಿ ಅಂದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಎಜುಕೇಷನ್ ಮಾಡೋ ಟೈಮಲ್ಲೇ ಕೋರ್ಸ್ ಮಾಡಿಕೊಂಡ್ರೆ ನೀವು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಎಜುಕೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ಡೈರೆಕ್ಟಾಗಿ ಜಾಬ್ಗೆ ನೀವು ಹೋಗ್ಬೋದು. ಹಾಗೆಯೇ ಯಾರೇ ಆದರೂ ಸರಿ ವಯಸ್ಸಾಗಿದೆ, ನಾನು ಕಲಿಬೋದೋ ಬೇಡವೋ, ಇಲ್ಲ ನಾನು ಎಜುಕೇಷನ್ ಇಲ್ಲ, ಅದೆಲ್ಲ ಏನೂ ಇಲ್ಲ. ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಬಂದು ಕಲಿತು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಿದ್ರೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು. ಈಗ ನೀವು ನೋಡ್ತಾ ಇರೋದು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ವೆಬ್ಸೈಟಲ್ಲಿ ನಮ್ಮ ಸ್ಟೂಡೆಂಟ್ ಕೊಟ್ಟಿರೋ ರಿವ್ಯೂನ. ಹಾಗೆಯೇ ಇಲ್ಲಿ ನಾವು ಕೆಲವು ರಿವ್ಯೂ ಮಾತ್ರ ಹಾಕಿದ್ದೀವಿ. ಇನ್ನೂ ಹೆಚ್ಚಿನ ರಿವ್ಯೂ ಬಂದುಬಿಟ್ಟು ನಮ್ಮ ವೆಬ್ಸೈಟಲ್ಲಿದೆ, ನೀವು ಬೇಕಾದರೆ ಅಲ್ಲೋಗಿ ನೋಡ್ಬೋದು. ಹಾಗೆಯೇ ವಿಡಿಯೋನೂ ಅಷ್ಟೇ ಸ್ಟೂಡೆಂಟ್ ಒಪಿನಿಯನ್ ಬಂದುಬಿಟ್ಟು ಕೆಲವು ಸ್ಟೂಡೆಂಟ್ ಮಾತ್ರ ಹಾಕಿರೋದು, ಎಲ್ಲ ಸ್ಟೂಡೆಂಟ್ದು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಸೊ ಅದರಿಂದ ಈಗ ಎಷ್ಟು ಜನದ ಹಾಕಿದ್ದೀವಿ ಅದು ಕೆಲವು ಸ್ಟೂಡೆಂಟ್ ಮಾತ್ರ, ಇನ್ನೂ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.